ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಿದ್ದೇನೆ ಮಂಗಳೂರಿನಲ್ಲಿ ನಡೆಯುವ ಸ್ಟ್ರೀಟ್ ಫುಡ್ ಫಿಯೆಸ್ಟಕ್ಕೆ. ಈ ವರ್ಷ ಇದು 3ನೇ ವರ್ಷ ಸ್ಟ್ರೀಟ್ ಫುಡ್ ಫಿಯೆಸ್ಟ. ಇದು ಲಾಲ್ಬಾಗಲ್ಲಿ ನಡೀತಾ ಉಂಟು. ಇಲ್ಲಿ ನಾನು ವಿಸಿಟ್ ಮಾಡಿದ್ದು ನೈಟ್ 8:30 ಸುಮಾರಿಗೆ. ಅಂದರೆ ನಾನು ಲಾಸ್ಟ್ ಡೇ ಬಂದಿದ್ದು 22ಗೆ. ಲಾಸ್ಟ್ ಡೇ ಆದ್ದರಿಂದ ಜನ ಕೂಡ ತುಂಬ ಇದ್ರು ಇವತ್ತು. ಮತ್ತು ಮೊದಲನೇ ದಿನ ಈ ಸ್ಟ್ರೀಟ್ ಫುಡ್ಡನ್ನು ಉದ್ಘಾಟನೆ ಮಾಡಲಿಕ್ಕೆ ಡಾಲಿ ಚಾಯ್ವಾಲ ಇವರನ್ನು ಕರೆದಿದ್ರು. ಇದು ಸ್ವಲ್ಪ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಇರಲಿ, ಇದು ಆರ್ಗನೈಸರ್ ಅವರಿಗೆ ಬಿಟ್ಟದ್ದು ವಿಷಯ. ಯಾಕೆಂದರೆ ನಮ್ಮ ಮಂಗಳೂರಲ್ಲಿ ಫೇಮಸ್ ಆದ ಚಿಪ್ಸ್ಗಳಿದ್ರು ಅಥವಾ ಯೂಟ್ಯೂಬರ್ಸ್ ಇದ್ದರು, ಇವರನ್ನು ಕೂಡ ಕರಿಬೋದಿತ್ತು ಗೆಸ್ಟ್ ಆಗಿ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ವೆರೈಟಿ ಆಫ್ ಸ್ಟಾಲ್ಸ್ ಅವೈಲೇಬಲ್ ಇತ್ತು. ವೆರೈಟಿ ಆಫ್ ಫುಡ್ ಅದರಲ್ಲಿತ್ತು. ಅಂದರೆ ಒಂದಕ್ಕಿಂತ ಒಂದು ರೀತಿಯ ವಿಶೇಷ ರೀತಿಯ ಒಂದು ಆಹಾರ ತಿನಿಸುಗಳಲ್ಲಿದ್ದವು. ನಾರಾಯಣಗುರು ಸರ್ಕಲ್ ಹತ್ತಿರ ಒಂದು ವೇದಿಕೆಯನ್ನು ಕೂಡ ಹಾಕಿದ್ರು. ಆ ವೇದಿಕೆಯಲ್ಲಿ ಲೈಕ್ ಡ್ಯಾನ್ಸ್, ಸಿಂಗಿಂಗ್ ಅಂತಹ ಒಂದು ಕಾರ್ಯಕ್ರಮಗಳು ಕೂಡ ನಡೀತಿತ್ತು ಈ ಸ್ಟ್ರೀಟ್ ಫುಡ್ ಫಿಯೆಸ್ಟದಲ್ಲಿ. ಇಲ್ಲಿ ಸ್ಟ್ರೀಟ್ ಫುಡ್ ಫಿಯೆಸ್ಟ ಕಳೆದ 2 ವರ್ಷಗಳಿಂದ ಇಲ್ಲಿ ನಡೀತಾ ಉಂಟು. ಈ ವರ್ಷ ಇದು 3ನೇ ವರ್ಷ, ಅಂದರೆ 3ನೇ ಸೀಸನ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗುಜರಾತಿ ಕ್ಯಾಟ್ರಸ್ ಅಂತ ಇತ್ತು. ಇವರೊಂದು ಕಚೋರಿ ಚಾಟನ್ನು ನಾವು ಟ್ರೈ ಮಾಡಿದ್ವಿ. ತುಂಬ ಚೆಂದ ಇತ್ತು ಕಚೋರಿ ಚಾಟ್. ಇಲ್ಲಿ ಪ್ರತಿಯೊಂದು ಸ್ಟಾಲಲ್ಲಿ ಕೂಡ ತುಂಬ ಜನ ಸೇರ್ತಿದ್ರು. ಅಂದರೆ ನಮಗೆ ಇದರಿಂದಾಗಿ ಮುಂದೆ ಹೋಗಲಿಕ್ಕೆ, ಆಚೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಒಂದು ಕಡೆಯಿಂದ ರೋಡಲ್ಲಿ ಗಾಡಿಗಳು ಕೂಡ ಹೋಗ್ತಿದ್ವು. ಆದರೆ ಇವರು ಇದನ್ನೊಂದು ಗ್ರೌಂಡ್ ಸ್ಪೇಸಲ್ಲಿ ಆಯೋಜಿಸಿದರೆ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು. ಆಗ ಬ್ಲಾಕ್ ಕೂಡ ಕಮ್ಮಿ ಆಗ್ತಿತ್ತು ರೋಡಲ್ಲಿ. ಇನ್ನು ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ 3 ದಿನಗಳ ಕಾಲ ಇಲ್ಲಿ ನಡೀತಾ ಇರ್ತದೆ. ಅದರಂತೆ ನಾನೊಂದು ಹಾಟ್ ಡಾಗನ್ನು ಟ್ರೈ ಮಾಡಿದ್ದು ಕೂಡ ತುಂಬ ಚೆಂದ ಇತ್ತು. ಅಂದರೆ ಇಲ್ಲಿ ಫುಡ್ಡನ್ನು ಇಟ್ಕೊಂಡು ತಿನ್ನಲಿಕ್ಕೆ ಕೂಡ ತುಂಬ ಕಷ್ಟ, ಯಾಕಂದರೆ ಸಿಂಗಲ್ ರೋಡಲ್ಲಿ ಆಗ್ತಾ ಉಂಟು. ಜನರ ಮೂಮೆಂಟ್ ಕೂಡ ಆಗ್ತಿರ್ತದೆ. ಮತ್ತು ಇದರ ನಡುವೆ ಬಲೂನ್ಸ್, ಟಾಯ್ಸ್ ಮತ್ತು ಸಮ್ ಆಫ್ ಆರ್ಟಿಫಿಷಿಯಲ್ ಥಿಂಗ್ಸ್ ಮತ್ತು ಇಯರಿಂಗ್ಸ್ ಅದನ್ನೆಲ್ಲ ಮಾಡ್ತಿದ್ರು. ಜನರು ಕೂಡ ಇದನ್ನು ಪರ್ಚೇಸ್ ಕೂಡ ಮಾಡ್ತಿದ್ರು. ಸ್ಟ್ರೀಟ್ ಫುಡ್ ಫೆಸ್ಟ್ 3 ದಿನಗಳ ಕಾಲ ನಡೀತಾ ಇರ್ತದೆ. ಅಂದರೆ ವರ್ಷದಲ್ಲೊಮ್ಮೆ ಆಗ್ತದೆ ಇದು. ಈ ವರ್ಷ ಸಮ್ ಆಫ್ ಫಾರಿನ್ ವಿಸಿಟರ್ಸ್ ಕೂಡ ಇದ್ದರು. ನಾನೇನು ಸ್ಟ್ರೀಟ್ ಫುಡ್ ಅಂದರೆ ಎಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ, ಸ್ಟ್ರೀಟ್ ಫುಡ್ಡಲ್ಲಿ ಸ್ಟ್ರೀಟ್ ವೆಂಡರ್ಸ್, ಅಂದರೆ ಸ್ಟ್ರೀಟಲ್ಲಿ ಮಾರುವವರು ವೆಂಡರ್ಸೇ ಜಾಸ್ತಿ ಇರ್ತಾರಂತ. ಆದರೆ ಇಲ್ಲಿ ನನಗೆ ಕಂಡು ಬಂದದ್ದು ದೊಡ್ಡ ರೆಸ್ಟೋರೆಂಟ್ಸ್ ಅಥವಾ ದೊಡ್ಡ ಕೆಫೆ, ಅದು ಅವರ ಸ್ಟಾಲೇ ಇಲ್ಲಿ ಜಾಸ್ತಿ ಹಾಕಿದರು. ಇನ್ನು ರೇಟ್ನ ವಿಚಾರಕ್ಕೆ ಬಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಕಾಣಿಸಿತು. ಅಂದರೆ ಅವರಿಗೆ ಕೂಡ ರೆಂಟ್ ಕಟ್ಟಬೇಕಲ್ಲ, ನಿಯರ್ಲಿ 55,000 ರೆಂಟ್ ಅಂತ ಹೇಳ್ತಿದ್ರು. ಮತ್ತು ಇಲ್ಲೊಂದು ಕಡೆ ಡಾಲಿ ಚಾಯ್ವಾಲ ಇವರ ರೀತಿಯಲ್ಲಿ ಸೋಡಾ ಸರ್ಬತ್ತನ್ನು ಮಾಡ್ತಿದ್ರು. ಇಲ್ಲಿ ಇವರು ಮಾಡುವ ರೀತಿಯೇ ತುಂಬ ವಿಶೇಷವಾಗಿತ್ತು. ಇನ್ನು ಸ್ಟ್ರೀಟ್ ಫುಡ್ ಬಗ್ಗೆ ಹೇಳಬೇಕಾದ್ರೆ, ಇದೊಂದು ಸ್ಟ್ರೀಟ್ ಫುಡ್ ಫಿಯೆಸ್ಟ ಒಳ್ಳೆಯ ಕಾನ್ಸೆಪ್ಟ್. ಯಾಕೆಂದರೆ ಎಲ್ಲ ಥರದ, ಅಂದರೆ ಎಲ್ಲ ವಿಧ ವೆರೈಟಿ ಆಫ್ ಫುಡ್ಡು ಇಲ್ಲಿ ಒಂದೇ ಪ್ಲೇಸಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಈ ಸ್ಟ್ರೀಟ್ ಫುಡ್ ಫಿಯೆಸ್ಟದಿಂದ. ಮತ್ತು ಫುಡ್ಡಿದು ರೇಟೆಲ್ಲ ನೋಡುವಾಗ ಸ್ವಲ್ಪ ಕಾಸ್ಟ್ಲಿ, ಯಾಕೆಂದರೆ ಇವರಿಗೆ ರೆಂಟ್ ಕೂಡ ಕಟ್ಟಬೇಕಲ್ಲ. ರೆಂಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇತ್ತು, ಅಂದರೆ 50,000 ಅಂತೆ ರೆಂಟ್. ಮತ್ತು ಇದನ್ನೊಂದು ಗ್ರೌಂಡ್ ಸ್ಪೇಸಲ್ಲಿ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದಾಗ್ತಿತ್ತು. ಪಬ್ಬಾಸಿಂದ ಸ್ಟಾರ್ಟ್ ಆಗಿ ಮನ್ನಗುಡ್ಡೆ, ಕೆನರಾ ಸ್ಕೂಲ್ ತನಕ ಎಲ್ಲ ಫುಡ್ ಸ್ಟಾಲ್ಗಳಿದ್ದವು. ನಂತರ ಇಲ್ಲೊಂದು ಫೇಮಸ್ ಫುಡ್ ಸ್ಟಾಲ್ ಇತ್ತು. ಇದು ಕರಾವಳಿ ಉತ್ಸವ ಗ್ರೌಂಡ್ನ ಹತ್ತಿರನೇ ಉಂಟು. ಇಲ್ಲಿ ಕರಾವಳಿ ಉತ್ಸವ ಗ್ರೌಂಡಲ್ಲಿ ಕರಾವಳಿ ಉತ್ಸವ ನಡೀತಿತ್ತು. ನಂತರ ಅಲ್ಲೇ ಇದ್ದ ಒಂದು ಚರ್ಮುರಿ ಸ್ಟಾಲಲ್ಲಿ ನಾವು ಚರ್ಮುರಿಯನ್ನು ತಗೊಂಡು ಆ ಚರ್ಮುರಿಯನ್ನು ತಿಂದು ಅಲ್ಲಿಂದ ನಾವು ರಿಟರ್ನ್ ಹೊರಟಿದ್ವಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ.